ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 41. ನನಗೆ ಅದೊಂದು ಬರೋದಿಲ್ಲ ಶರ್ಮಿಳಾ ಅಂದನು ಮುರಳಿಸ್ವಾಮಿ. ಒಂದು ಬರೋದಿಲ್ವಾ? ಆಶ್ಚರ್ಯವಾಗಿದೆಯಲ್ಲ, ಏನದು ಅಂತ ಶರ್ಮಿಳಾ ಕೇಳಿದ್ಲು. ನಾನು ಪ್ರೀತಿಸಿದ ಹುಡುಗಿಯ ಹೃದಯದಲ್ಲಿ ನಾನು ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಸರಿ, ಮತ್ತೆ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟನು. ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಒಬ್ಬ ಹುಡುಗಿ ಮಲ್ಕೊಂಡು ಫೋನಲ್ಲಿರೋ ಆರಿನ ಫೋಟೋ ನೋಡ್ತಾ ಇದ್ದಾಳೆ. ಏನಮ್ಮ ವೈಶಾಲಿ, ಫೋಟೋನ ಹಾಗೆ ನೋಡ್ತಿದ್ದೀಯಾ ಅಂತ ವೈಶಾಲಿಯ ಫ್ರೆಂಡ್ ಜ್ಯೋತಿ ಕೇಳಿದ್ಲು. ಏನೋ ಜ್ಯೋತಿ, ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನ್ನಿಸ್ತಿದೆ. ನೀನು ನಿದ್ದೆ ಮಾಡದೇ ಇದ್ದರೆ ಸಿಸ್ಟರ್ ಬಂದು ಬೈತಾರೆ, ಮಲ್ಗುಕೋ ಅಂದ್ಲು ಜ್ಯೋತಿ. ವೈಶಾಲಿ ಕಣ್ಣೀರು ಹಾಕ್ತಾ, ಅದಲ್ಲ ಜ್ಯೋತಿ, ನಾನು ಕಾಲೇಜ್ನಲ್ಲಿ ಇದ್ದಾಗ ಆರ್ಯ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದ ಗೊತ್ತಾ. ಆದರೆ ಆ ದೇವರು ನನಗೆ ಆರ್ಯನ ಜೊತೆ ಬದುಕುವ ಅವಕಾಶನ ಕೊಡಲೇ ಇಲ್ಲ ಅಂದ್ಲು ಬೇಸರದಿಂದ. ವೈಶಾಲಿ, ಬೇಜಾರು ಮಾಡ್ಕೋಬೇಡ, ನಮ್ಮ ಕೈಯಲ್ಲಿ ಏನಿದೆ ಹೇಳು? ಹೌದು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಯಾವಾಗ ಏನು ನಡೆಯುತ್ತೆ ಅಂತ ಯಾರೂ ಹೇಳೋಕ್ಕೂ ಆಗಲ್ಲ. ನನ್ನ ಜೀವನದಲ್ಲಿ ಅದೇ ಆಗಿದ್ದು ಜ್ಯೋತಿ. ನಾನು ಮಾಡಿದ ತಪ್ಪಿನಿಂದಾನೇ ನಾನು ಆರ್ಯನಿಗೆ ದೂರಾದೆ ಅಂತ ವೈಶಾಲಿ ಹೇಳಿದಾಗ ಜ್ಯೋತಿ ಆಶ್ಚರ್ಯದಿಂದ, ನೀನು ಯಾವತ್ತೂ ಹೀಗೆ ಅಂದ್ಕೊಂಡಿರಲಿಲ್ಲ ಅಲ್ವಾ? ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಹೇಗಿದೆಯಾ ಅಂತ ಕೇಳಿದ್ಲು. ಆರ್ಯನ ಜೊತೆ ಕಳೆದ ನೆನಪುಗಳನ್ನು ನೆನೀತಾ ಇದ್ದೀನಿ ಜ್ಯೋತಿ. ಆದರೆ ಆರ್ಯನನ್ನು ನೋಡಬೇಕು ಅನ್ನಿಸಿ ಮತ್ತೆ ಇಲ್ಲಿ ಬಂದು ಆ ಶಾಪಿಂಗ್ ಮಾಲ್ನಲ್ಲಿ ಬೇಕಂತಾನೆ ಆರ್ಯನ ಹೆಂಡತಿ ಜಾನ್ವಿ ಜೊತೆ ಗಲಾಟೆ ಮಾಡಿದೆ. ಹಾಗೆಯೇ ಮನೆಗೆ ಹೋಗಿ ಕೂಡ ಗಲಾಟೆ ಮಾಡಿದೆ. ಹಾಗೆ ಮಾಡಿದರೆ ಆರ್ಯನಿಗೆ ನನ್ನ ಮೇಲೆ ಅನುಮಾನ ಬರೋದಿಲ್ಲ ಅಂತ ಮನಸ್ಸಿನಲ್ಲಿ ನೋವಿದ್ರು ಹಾಗೆ ಮಾಡಿದೆ ಅಂದ್ಲು. ನಾನು ಪ್ರೀತಿಸಿ ಅವನಿಗೆ ಮೋಸ ಮಾಡಿದೆ ಅಂತ ಅವನು ಹೆಣ್ಮಕ್ಳನ್ನೆಲ್ಲ ದ್ವೇಷಿಸಲು ಶುರು ಮಾಡಿದಂತೆ. ಆದರೆ ಜಾಹ್ನವಿ ಅವನ ಜೀವನಕ್ಕೆ ಬಂದ ಮೇಲೆ ಅವನಲ್ಲಿ ತುಂಬ ಬದಲಾವಣೆ ಬಂದಿದೆ. ಆರ್ಯ ಹೇಳ್ತಾ ಇದ್ದರೆ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ. ಜಾಹ್ನವಿ ತುಂಬ ಅದೃಷ್ಟವಂತಳು, ಆರ್ಯನಿಗೆ ಹೆಂಡತಿಯಾದಳು. ದೇವರು ನನಗೆ ಆ ಅದೃಷ್ಟ ಕೊಡಲಿಲ್ಲ, ಕೇವಲ ಪ್ರೇಯಸಿಯಾಗಿ ಉಳ್ಕೊ ಅಂತ ಬರೆದಿದ್ದಾನೆ ಅನಿಸುತ್ತೆ ಅಂತ ವೈಶಾಲಿ ಕಣ್ಣೀರು ಒರೆಸ್ಕೊಂಡು ಜ್ಯೋತಿ ಸಮಾಧಾನ ಮಾಡ್ತಾ, ವೈಶಾಲಿ, ನೀನು ಹೀಗೆ ಬೇಜಾರು ಮಾಡ್ಕೋಬಾರ್ದು, ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಫೋನ್ ಪಕ್ಕಕ್ಕಿಟ್ಟು ಮಲ್ಕೋ ಅಂದ್ಲು. ಏನು ಜ್ಯೋತಿ, ಈ ದಿನ ನಮಗೆ ಆ ಹಳೆಯ ದಿನಗಳು ನೆನಪಿಗೆ ಬರ್ತಿವೆ. ಆ ಆರ್ಯ ನನ್ನನ್ನು ಮೊದಲು ನಮ್ಮ ಮನೆಯಲ್ಲಿ ನೋಡಿದಂತೆ, ಮತ್ತೆ ಕಾಲೇಜಿನಲ್ಲಿ ಕಂಡಾಗ ಆಶ್ಚರ್ಯದಿಂದ ನನ್ನ ಹತ್ತಿರ ಬಂದು ನಿಮ್ಮನ್ನು ನಿಮ್ಮ ಮನೆ ಹತ್ತಿರ ಪೂಜೆ ಮಾಡುವಾಗ ನೋಡಿದ್ದೆ, ಮತ್ತೆ ಇಲ್ಲಿ ಸಿಗ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಂದಿದ್ದ. ಆರ್ಯ ನನ್ನ ಜೊತೆ ಮಾತನಾಡಿದ ಮೊದಲ ಮಾತುಗಳೇ ಅವು ಅಂತ ಹಳೆಯ ನೆನಪುಗಳನ್ನು ಹೇಳ್ಕೊಂಡ್ಲು. ಆಮೇಲೆ ಆರ್ಯ ದಿನ ನನ್ನ ಜೊತೆ ಮಾತಾಡ್ತಾ ಇದ್ದ. ನಾವು ಮೊದಲು ಫ್ರೆಂಡ್ಸ್ ಆಗಿದ್ವಿ. ಒಂದಿನ ಆರ್ಯ ತಾನು ನನ್ನನ್ನು ಪ್ರೀತಿಸೋದಾಗಿ ಹೇಳ್ದ. ಅವನು ಹಾಗೆ ಹೇಳಿದಾಗ ನನಗೆ ಏನು ಹೇಳಬೇಕು ಅಂತ ತಿಳಿಲೇ ಇಲ್ಲ. ಸುಮ್ಮನೆ ಅಲ್ಲಿಂದ ಹೊರಟು ಹೋದೆ. ಆದರೆ ರಾತ್ರಿ ಎಲ್ಲ ಯೋಚಿಸಿ ಮಾರನೇ ದಿನ ಕಾಲೇಜ್ಗೆ ಹೋದೆ. ಅವನು ನನಗಾಗಿ ಕಾಯ್ತಾ ಇದ್ದ. ನಾನು ರಾತ್ರಿಯೆಲ್ಲ ಯೋಚಿಸಿದ್ದನ್ನು ಅವನಿಗೆ ಹೇಳಿದೆ. ಅದಕ್ಕೆ ಆರ್ಯ ನನ್ನನ್ನು ಪ್ರೀತಿಸಲು ನಿನಗಿರೋ ಪ್ರಾಬ್ಲಮ್ ಇದೊಂದೇ ಅಲ್ವಾ? ನಮ್ಮ ಮನೆಯಲ್ಲಿ ಜಾತಿ ಬಗ್ಗೆ ಯಾರು ಏನು ಅನ್ನೋದಿಲ್ಲ. ನಮ್ಮ ಮನೆಯವರಿಗೂ ನಾವಿಬ್ಬರು ಸೇರಿ ಒಪ್ಸೋಣ. ಈಗಲೇ ಈ ವಿಷಯ ತಿಳಿಸಿದ್ರೆ ಓದು ಹಾಳಾಗುತ್ತೆ ಅಂತ ಹೆದರುತ್ತಾರೆ. ಓದು ಮುಗಿದ ಮೇಲೆ ಮನೆಯಲ್ಲಿ ಮಾತಾಡೋಣ ಅಂದಿದ್ದ. ಅದು ಸರಿ ಅನಿಸಿ ನಾನು ಮನೆಯಲ್ಲಿ ವಿಷಯವನ್ನು ಹೇಳಿರಲಿಲ್ಲ. ಅಂದಿನಿಂದ ನಾವು ಪ್ರೀತಿಸಿದ್ವಿ. ನಮ್ಮ ಜೋಡಿ ನೋಡಿ ಎಲ್ಲರೂ ಕೂಡ ಲವ್ ಬರ್ಡ್ಸ್ ಅಂತ ಇದ್ದರು. ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ನನ್ನ ಆರೋಗ್ಯದ ಬಗ್ಗೆ ನನಗೆ ತಿಳಿಯಿತು. ಈ ವಿಷಯ ಆರ್ಯನಿಗೆ ಹೇಳಲು ಇಷ್ಟ ಇಲ್ಲದೆ ಅವನಿಗೆ ನನ್ನ ಮೇಲೆ ಅಸಹ್ಯ ಬರುವ ಹಾಗೆ ನಡ್ಕೊಳ್ಳಲು ಶುರು ಮಾಡಿದೆ ಜ್ಯೋತಿ. ಕಾಲೇಜಿನಲ್ಲಿ ಕೊನೆಯ ದಿನಗಳಲ್ಲಿ ಒಬ್ಬ ಶ್ರೀಮಂತ ಹುಡುಗನ ಜೊತೆ ತಿರುಗ್ತಾ ಆರ್ಯನ ಕಣ್ಣಿಗೆ ಕಂಡೆ. ಆರ್ಯ ಬಂದು ನನ್ನನ್ನು ಪ್ರಶ್ನಿಸಿದಾಗ, ನಿಮ್ಮ ಹತ್ರ ಇಲ್ಲದ್ದು ಅವನ ಹತ್ರ ಇದೆ, ಅದಕ್ಕೆ ಅವನನ್ನು ಇಷ್ಟಪಡ್ತಿದ್ದೀನಿ ಅಂದೆ. ನನ್ನ ಹತ್ರ ಇಲ್ಲದ್ದು ಅವನ ಹತ್ರ ಏನಿದೆ ಅಂತ ಆರ್ಯ ಸೀರಿಯಸ್ ಆಗಿ ಕೇಳಿದಾಗ, ದುಡ್ಡು ಅಂದೆ. ದುಡ್ಡಿನ ಮೇಲೆ ನಿನಗೆ ಅಷ್ಟು ಆಸೆನಾ ಅಂತ ಅವನು ಕೇಳಿದಾಗ, ಹೌದು, ಮನಸ್ಸು ನೋಡಿದರೆ ಹೊಟ್ಟೆ ತುಂಬುತ್ತಾ, ಬೇಕಾದ ಅಗತ್ಯಗಳು ತೀರಿ ಹೋಗುತ್ತಾ ಅಂತ ಅವನಿಗೆ ಕೋಪ ಬರುವ ಹಾಗೆ ಮಾತನಾಡಿದೆ. ಅವನು ನನ್ನ ಮಾತು ಕೇಳಿ, ಆರ್ಯ, ನಾನು ಪ್ರೀತಿಸಿದ ವೈಶಾಲಿ ನೀನೇನಾ ಅಂದಿದ್ದ. ಹೌದು, ಇವನ ಆಸ್ತಿ ನೋಡಿದ ಮೇಲೆ ನಿನ್ನ ಪ್ರೀತಿಗಿಂತ ಇವನ ಪ್ರೀತಿನೇ ದೊಡ್ಡದು ಅನ್ನಿಸ್ತಾ ಇದೆ ಅಂದೆ. ನಾನು ಹಾಗೆ ಹೇಳಿದ ತಕ್ಷಣ ಆರ್ಯ ಕೋಪದಿಂದ ನನ್ನನ್ನು ಜೋರಾಗಿ ಹೊಡೆದು, ನನ್ನ ಹತ್ರ ದುಡ್ಡಿದೆ ಅಂತ
ನಾನು ಹೇಳ್ದೇ ಇದ್ದಿದ್ದಕ್ಕೆ ನೀನು ಎಂಥವಳು ಅಂತ ನನಗೆ ಅರ್ಥ ಆಯಿತು. ಇನ್ನು ಮುಂದೆ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಅಲ್ಲಿಂದ ಹೊರಟು ಹೋದ. ಅವನು ಹೋಗ್ತಾ ಇದ್ದಾಗ ನಿಜ ಹೇಳಲಾಗದೆ ಮನಸ್ಸಿನ ನೋವೆಲ್ಲ ಕಣ್ಣೀರಾಗಿ ಹೊರಗಡೆ ಬಂತು. ಎಷ್ಟು ಹೊತ್ತು ಅತ್ತೇನೋ ನನಗೆ ಗೊತ್ತಿಲ್ಲ ಜ್ಯೋತಿ. ಅಂದಿನಿಂದ ಆರ್ಯನನ್ನು ನೋಡೇ ಇರಲಿಲ್ಲ. ಈ ಮಧ್ಯೆ ಯಾಕೋ ಅವನ ನೆನಪು ಜಾಸ್ತಿ ಆದಾಗ ನೋಡಬೇಕು ಅನ್ನಿಸಿ ವಾಪಸ್ ಬಂದೆ ಅಂತ ವೈಶಾಲಿ ಅಳ್ತಾ ಹೇಳ್ಕೊಂಡ್ಳು ಜ್ಯೋತಿ ಜೊತೆಗೆ. ಜ್ಯೋತಿಗೂ ಬೇಸರ ಆಗಿ, ವೈಶಾಲಿ ನೀನು ಇಷ್ಟು ನೋವು ಅನುಭವಿಸ್ತಿದೀಯ ಅಂತ ಅರ್ಥ ಆಗ್ತಾಯಿದೆ. ಈಗಲಾದರೂ ಆರ್ಯನಿಗೆ ನಿಜ ತಿಳಿದು ಅವನು ಬಂದು ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನಲ್ವ, ಅದಕ್ಕೆ ಸಂತೋಷ ಪಡು ಅಂದ್ಲು. ಆ ಸಂತೋಷವೇ ನಾನು ಬದುಕಿಸಿರುವುದು ಜ್ಯೋತಿ. ಆರ್ಯ ಬಂದು ನನ್ನ ಜೊತೆ ಸ್ವಲ್ಪ ಹೊತ್ತು ಕಳೆದರೆ ಆ ದಿನ ನನಗೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ಬದುಕಿರೋ ಅಷ್ಟು ದಿನ ಆರ್ಯನ ಪಕ್ಕದಲ್ಲೇ ನಾನು ಇರಬೇಕು ಅನ್ನೋ ಆಸೆ ಇದೆ. ಆದರೆ ಇದನ್ನು ಅವನಿಗೆ ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ. ಈಗಾಗಲೇ ನನ್ನಿಂದ ಅವನು ತುಂಬಾ ಪ್ರಾಬ್ಲಮ್ಸ್ ಎದುರಿಸ್ತಾ ಇದ್ದಾನೆ ಅಂತ ವೈಶಾಲಿ ತನ್ನ ಆಸೆಗಳನ್ನು ಮನಸ್ಸಿನಲ್ಲೇ ಹೂತು ಹಾಕ್ಕೊಳ್ತಾ ಇರೋದಾಗಿ ಹೇಳಿದ್ಲು. ಜ್ಯೋತಿ ಬುದ್ಧಿವಾದ ಹೇಳ್ತಾ, ಆರ್ಯ ಈಗ ನಿನಗಾಗಿ ಕೆಲಸಗಳನ್ನೆಲ್ಲ ಬಿಟ್ಟು ನೀನು ಫೋನ್ ಮಾಡಿದಾಗಲೆಲ್ಲ ಬರ್ತಾ ಇದ್ದಾನೆ ಜಾಹ್ನವಿ. ಜಾಹ್ನವಿಗೆ ಈ ವಿಷಯ ತಿಳಿದರೆ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಆರ್ಯನಿಂದ ನೀನು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅಂದ್ಲು ಜ್ಯೋತಿ. ನೀನೇನಂತೀಯ ವೈಶಾಲಿ ಅಂತ ಕೂಡ ಕೇಳಿದ್ಲು. ಮತ್ತು ಆರ್ಯನಿಂದ ದೂರ ಇರಲು ನನ್ನಿಂದ ಖಂಡಿತ ಆಗಲ್ಲ ಜ್ಯೋತಿ. ಅಂತಹ ದಿನ ಬಂದರೆ ನನ್ನ ಪ್ರಾಣ ಹೋಗೋದೇ ಲೇಸು ಅಂತ ವೈಶಾಲಿ ನೋವಿನಿಂದ ಅಂದ್ಲು. ಆಗಲ್ಲ ವೈಶು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊ. ಜಾಹ್ನವಿ ಜೊತೆ ಮದುವೆಯಾದರೂ ಕೂಡ ಅವನು ಇನ್ನೂ ಅವಳನ್ನು ಮನೆಗೆ ಕರ್ಕೊಂಡು ಹೋಗಿಲ್ಲ. ಹೆಂಡತಿಯಾದ ಜಾಹ್ನವಿಗೆ ಅವನು ದೂರ ಇದ್ದಾನೆ. ಇನ್ನು ನಿನ್ನ ಜೊತೆ ಇರಲು ಹೇಗೆ ಸಾಧ್ಯ, ಯೋಚನೆ ಮಾಡು ಅಂದ್ಲು ಜ್ಯೋತಿ. ನಾನೇನು ಜೀವನ ಪರ್ಯಂತ ಅವನು ನನ್ನ ಜೊತೆ ಇರಬೇಕು ಅಂತ ಕೇಳ್ತಾ ಇಲ್ಲ ಜ್ಯೋತಿ. ನಾನು ಬದುಕಿರೋ ಈ ಕೆಲವು ದಿನಗಳಾದರೂ ಆರ್ಯನ ಜೊತೆ ನಾನು ಇರಬೇಕು ಅಂದ್ಕೊಳ್ಳೋದು ನನ್ನ ತಪ್ಪ ಅಂತ ವೈಶಾಲಿ ಕೇಳಿದ್ಲು. ಈ ಕತೆ ಮುಂದುವರಿಯೋದು. ನಿಮಗೆ ಏನನ್ಸುತ್ತೆ? ವೈಶು ಮಾಡ್ತಾ ಇರೋದು ಸರಿನಾ? ಅವಳು ಬದುಕಿರೋ ಅಷ್ಟು ದಿನ ಆರ್ಯ ಅವಳ ಜೊತೆ ಇರೋದೇ ಸರಿನಾ? ಅಥವಾ ಈ ವಿಷಯ ಜಾಹ್ನವಿಯಿಂದ ಮುಚ್ಚಿಟ್ಟಿರೋದು ತಪ್ಪ ಸರಿನಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.